ನಾವು ಇವತ್ತು ಹುಲಿನ ಹೊಡೆದೇ ಬಿಟ್ವಿ. ಅಲ್ಲ 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 ಗೈಸ್, ಹುಲಿ ಅಲ್ಲ, ಇಲಿ. ಒಂದ್ ವೇಳೆ ಹುಲಿನ ಬೇಕಾದ್ರೂ ಬೇಟೆ ಆಡಿ ಬಿಡ್ಬೋದು, ಆದ್ರೆ ಇಲಿನ ಮಾತ್ರ ಬೇಟೆ ಆಡೋಕ್ ಆಗಲ್ಲ ಗೈಸ್. ಅವನು ಆಲ್ ರೈಟ್, ಇವತ್ತಿನ ರನ್ನಿಂಗ್ ನ ಸ್ಟಾರ್ಟ್ ಮಾಡಿಸ್ಕೊಂಡು ಕ್ರೇಜಿ ಆಗಿ ಮುಗಿಸ್ಕೊಂಡು ಏನು ಎಕ್ಸರ್ಸೈಸ್ ನ ಸ್ಟಾರ್ಟ್ ಮಾಡ್ಬೇಕು. ಅಷ್ಟರಲ್ಲಿ ಲೈಟ್ ಆಫ್ ಆಗಿ ನಮ್ ಮೂಡ್ ಎಲ್ಲ ಆಫ್ ಆಗಿಬಿಡ್ತು. ಅವನು ವಿಡಿಯೋ ಮಾಡಕ್ಕೆ ಆಗ್ಲಿಲ್ಲ. ಇವತ್ತಿನ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಬಂದೆ. ಅಂಗಡಿಗೆ ಬರುವಷ್ಟರಲ್ಲೇ ನನಗೊಂದು ಹೊಸ ಸುದ್ದಿ ಕಾದಿತ್ತು. ಅದು ಏನಪ್ಪಾ ಅಂದ್ರೆ, ನಿನ್ನೆ ರಾತ್ರಿ ಇಲಿ ಬೀಳೋಕೆ ಒಂದು ಗಮ್ ಪ್ಲೇಟ್ ಇಟ್ಟೋಗಿದ್ದೆ. ಅದರಲ್ಲಿ ಇಲಿ ಬಂದ್ರೆ ಅಂಟ್ಕೊಂಡ್ಬಿಡುತ್ತೆ, ಅದನ್ನ ಇಟ್ಟೋಗಿದ್ದೆ. ಅಲ್ಲಿ ನೋಡಿದ್ರೆ ಅಂಟ್ಕೊಂಡ್ಬಿಟ್ಟಿದ್ದೆ ಗಾಯ್ಸ್. ಅವನು ಎಷ್ಟು ಲಾಸ್ ಮಾಡಿತ್ತಪ್ಪ ಅಂದ್ರೆ ನೆನೆಸ್ಕೊಂಡ್ರೆ ರಾತ್ರಿ ನಿದ್ದೆ ಬರಲ್ಲ ಗಾಯ್ಸ್. ಆ ತರ ಲಾಸ್ ಮಾಡಿಬಿಟ್ಟಿತ್ತು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನೋಡಿ ಮೀನ್ರಿ ಮಗನ ಬದುಕಿರ ಇಲಿ ಬಡಿ ಅಂದ್ರೆ ಸತ್ತಿರ ಇಲಿನ ಎಷ್ಟು ಹೊಡಿತೀವಿ ಬಿಡಲಿ, ಸತ್ತೋಗ್ಯದ. ಇವಾಗ ಟಿಫನ್ ಮಾಡ್ಕೊಂಡು ನಾವು ಹೊರಟ್ವಿ ಸೀದಾ ಅಗರಿ ಬೊಮ್ಮನಹಳ್ಳಿ ರೋಡ್ ಹೇಗಿತ್ತಪ್ಪ ಅಂದ್ರೆ ಮ್ಯೂಸಿಕಲ್ ರೋಡ್ ನೋಡಕ್ಕೆ ಮುಂಬೈಗೇನು ಹೋಗ್ಬೇಕು ಅಂತೇನಿಲ್ಲ. ನಮ್ಮ ಅಗರಿ ಬೊಮ್ಮನಹಳ್ಳಿ ರೋಡಿಗೆ ಬಂದ್ರೆ ಸಾಕು, ಎಲ್ಲ ಹಾಡು ಬರುತ್ತೆ ಗಾಯ್ಸ್. ನಮ್ಮಣ್ಣ ನನಗೆ ಏನ್ ಹೇಳಿ ಕರ್ಕೊಂಡ್ ಬಂದಿದ್ದಪ್ಪ ಅಂದ್ರೆ, ಹಿಂಗೋಗಿ ಹಂಗ್ ಬಂದ್ಬಿಡೋದು ಅಂತ ಹೇಳಿ 3 ತಾಸು ಆಯ್ತು ಗಾಯ್ಸ್ ಕರ್ಕೊಂಡ್ ಬಂದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನಿದ್ದೆ ಬಂದ್ಬಿಡ್ತು. ಅದನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಫ್ರೂಟ್ಸ್ ಜ್ಯೂಸ್ ಕುಡ್ಕೊಂಡು ಊರ್ ಕಡೆ ಹೊರಟ್ವಿ. ಮಠ ಮಧ್ಯಾಹ್ನ ಬಹಳ ಬಿಸಿಲಿತ್ತು. ಬಿಸಿಲು ಯಾವ ತರ ಇತ್ತಪ್ಪ ಅಂದ್ರೆ, ವರ್ತೂರ್ ಸಂತೋಷ್ ಅವರು ಡೈಲಾಗ್ ಹೊಡಿತಾರಲ್ಲ, ಕೆರ ತಗೊಂಡು ರೋಡಲ್ಲಿ ಹೊಡಿರಿ ಅಂತ, ಆ ತರ ಕೆರ ತಗೊಂಡು ಹೊಡಿತಾ ಇತ್ತು ಬಿಸಿಲು. ಇದು ಆಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗುವ ಗಾಯ್ಸ್, ಬಾಯ್. ನೋಡ್ತಾ ಇರಿ, ನಗ್ತಾ ಇರಿ, ಫಿಟ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸಿಗುವ ಗಾಯ್ಸ್, ಬಾಯ್.